ನಮಸ್ಕಾರ. ಈ ಕೆಲವು ದೊಡ್ಡ ಮನುಷ್ಯರು ದೊಡ್ಡ ದೊಡ್ಡ ಥಾಟ್ ಹೇಳ್ತಾರೆ. ಇವತ್ತು ಬೆಳಗ್ಗೆ ನನಗೆ ಈ ಬ್ಯಾಲೆನ್ಸ್ ಬಗ್ಗೆ ಒಂದು ಒಂದು ಒಳ್ಳೆ ಥಾಟ್ ಸಿಕ್ತು. ಅದೇನಂತಂದರೆ, ಯಾರೋ ಒಬ್ಬರು ದೊಡ್ಡವರು ಮಾತಾಡ್ತಾ ರಾಮ ಮತ್ತು ರಾವಣ ಹೇಗೆ ರಾಕ್ಷಸ ಮತ್ತು ದೇವರಾದರು ಅನ್ನೋದನ್ನು ಹೇಳ್ತಾ ಹೋದರು. ಅಂದರೆ ರಾವಣ ರಾಮನಿಗಿಂತ ಜಾಸ್ತಿ ಬಲಿಷ್ಠ, ರಾಮನಿಗಿಂತ ಹೆಚ್ಚು ಶಕ್ತಿಶಾಲಿ, ಪವರ್ಫುಲ್ಲು ಎಲ್ಲ ಆಗಿದ್ದರೂ ಅವನು ಯಾಕೆ ವಿಲನ್ ಆದ ಅಂತಂದರೆ, ಅವನಿಗೆ ತನ್ನಲ್ಲಿ ತನಗೆ ಬ್ಯಾಲೆನ್ಸ್ ಇರಲಿಲ್ಲ ಅಂತ. ರಾಮನಲ್ಲಿ ಆ ಬ್ಯಾಲೆನ್ಸ್ ಇತ್ತು, ಆ ಸಮತೋಲನ ಇತ್ತು. ಯಾವನಿಗೆ ತನ್ನ ಮೇಲೆ ತನಗೆ ಹಿಡಿತಾ ಇರುತ್ತೋ, ಯಾವನಿಗೆ ತನ್ನ ಮೇಲೆ ತನಗೆ ಬ್ಯಾಲೆನ್ಸ್ ಇರುತ್ತೋ, ಆ ಬ್ಯಾಲೆನ್ಸಿಂದ ಅವನು ದೇವರು ಅಥವಾ ರಾಕ್ಷಸ ಆಗ್ತಾನೆ ಅಂತ. ಬ್ಯಾಲೆನ್ಸ್ ಇಲ್ಲ ಅಂದರೆ ರಾಕ್ಷಸ, ಬ್ಯಾಲೆನ್ಸ್ ಇದ್ದರೆ ಮನುಷ್ಯನೋ ದೇವರೋ ಏನೋ ಒಂದು ಆಗ್ತಾನೆ ಅಂತ. ಸೊ ಒಂದೊಳ್ಳೆ ಥಾಟ್ ಅಂತ ಅನ್ನಿಸ್ತು ನನಗೆ. ರಾಮಾಯಣ ರಿಲೀಸ್ ಕೂಡ ಹತ್ತಿರದಲ್ಲೇ ಇದೆ, ನಾಡ್ದು ದೀಪಾವಳಿಗೆ ರಿಲೀಸ್ ಆಗ್ತಾ ಇದೆ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನೇನೋ ರೀಲ್ಸ್ಗಳು ಅದು ಇದೆಲ್ಲ ಓಡಾಡ್ತಾ ಇದೆ. ಅದರ ನಡುವೆ ಇದೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಕಣ್ಣಿಗೆ ಬಿತ್ತು. ನಿಮಗೆಲ್ಲ ಗೊತ್ತಿರ್ಬೋದು ಈ ವಿಷಯ, ಬಟ್ ನನಗೆ ಈ ಥಾಟ್ ಒಂಥರ ಚೆನ್ನಾಗಿದೆ ಅಂತ ಅನ್ನಿಸ್ತು. ಅದಕ್ಕೆ ಹಂಚ್ಕೊಳ್ಳೋಣ ಅಂತ ಅನ್ನಿಸ್ತು. ಥ್ಯಾಂಕ್ ಯು.